ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಆರಾಮಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮತ್ತು ನನ್ನ ವೈಫ್ ಹೋಗ್ತಾ ಇದ್ದೀವಿ ಮಾಗೋಡ್ ಫಾಲ್ಸಿಗೆ. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನೋಡ್ಬೋದು ಇನ್ನು ಮಾಗೋಡ್ ಫಾಲ್ಸ್ ಇಲ್ಲಿಂದ 2 ಕಿಲೋಮೀಟ್ರ್ ಅಷ್ಟೇ. ಹಾಗೆ ಹೀಗೆ ಸ್ಟ್ರೈಟ್ ಹೋಗಬೇಕು ಮಾಗೋಡ್ ಫಾಲ್ಸಿಗೆ. ಮತ್ತು ಈ ಕಡೆ ಇನ್ನೊಂದು ದಾರಿ ಹೀಗೆ ಹೋದರೆ ಜೇನ್ಕಲ್ ಗುಡ್ಡ, ಅಲ್ಲೂ ಹೋಗ್ತೀವಿ ಇದು ಮುಗಿಸ್ಕೊಂಡು. ಸೊ ಬನ್ನಿ ಹೋಗೋಣ, ನೋಡೋಣ ಹೇಗಿರುತ್ತೆ ವಾಟರ್ಫಾಲ್ ಅಂತ. ನಾವು ಹೋಗ್ತಾ ಇರೋದು ಸ್ಯಾಟರ್ಡೆ, ವೀಕೆಂಡ್ ಆಗಿದ್ದರಿಂದ ಯೂಶ್ವಲಿ ಎಲ್ಲ ಜನ ಇರಬೇಕು, ಆದರೆ ಗೊತ್ತಿಲ್ಲ, ಜನ ತುಂಬ ಕಡಿಮೆ ಇದೆ. ಅಟ್ಲೀಸ್ಟ್ ರೋಡಲ್ಲಂತೂ ಯಾವುದು ವೆಹಿಕಲ್ ಯಾವುದು ಸಿಗ್ತಾ ಇಲ್ಲ ನಮಗೆ. ಮೋಸ್ಟ್ಲಿ ಅಲ್ಲಿ ಪಾರ್ಕಿಂಗಲ್ಲಿ ಇರ್ಬೋದೇನೋ. ಮತ್ತು ರೋಡ್ ಕೂಡ ಸ್ವಲ್ಪ ಆಫ್ ರೋಡೇ ಇದೆ. ಮಳೆಗಾಲದಲ್ಲೆಲ್ಲ ಬರೋದು ತುಂಬ ಕಷ್ಟ. ಈಗಲಾದರೂ ಸ್ವಲ್ಪ ಓಕೆ, ಹೋಗ್ಬೋದು ಆರಾಮಾಗಿ. ನಾವು ಹೋಗ್ತಾ ಇರೋದು ಫೆಬ್ರವರಿ ಮಂತಲ್ಲಿ. ಸೊ ಈ ಟೈಮಿಗೆ ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಖಾಲಿಯಾಗಿರುತ್ತೆ ಎಲ್ಲ ಕಡೆ. ಸೊ ಈಗ ಹೋಗಿ ನೋಡಬೇಕು ಫಾಲ್ಸಲ್ಲಿ ಹೇಗಿರುತ್ತೆ ಅಂತ. ವಾಟರ್ಫಾಲ್ ಕಾಣುತ್ತೋ, ನೀರು ಇರುತ್ತೋ ಇಲ್ಲೋ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ. ಈಗ ರೀಚ್ ಆಗಿದ್ದೀವಿ ನಾವೀಗ ಮಾಗೋಡ್ ಫಾಲ್ಸ್ ಪಾರ್ಕಿಂಗ್ ಏರಿಯಾದಲ್ಲಿ. ಸೊ ಇಲ್ಲೇ ಗಾಡಿ ನಿಲ್ಲಿಸಿ ಇಲ್ಲಿಂದ ಅಲ್ಲಿ ಗೇಟ್ ಕಾಣುತ್ತಲ್ಲ, ಅದ್ರ ಒಳಗಡೆ ಹೋಗಬೇಕು. ಸೊ ಈಗ ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ ನಾವು. ಇಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಒಳಗಡೆ ಹೋಗಬೇಕು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಎದುರುಗಡೆ ನಿಮಗೆ ವ್ಯಾಲಿ ಕಾಣಿಸುತ್ತೆ, ಅಲ್ಲೇ ನೀರು ಸೌಂಡು ಕೇಳುತ್ತೆ. ಐ ಆಮ್ ನಾಟ್ ಶ್ಯೂರ್ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆಯೋ ಇಲ್ವೋ ಅಂತ. ಸೊ ಇಲ್ಲಿ ಒಳಗೆ ಹೋಗೋಕ್ಕೆ 30 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಮತ್ತು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಓಪನ್ ಇರುತ್ತಿದ್ದು. ಸೊ ಇಲ್ಲಿ ಗೇಟ್ ಒಳಗಡೆ ಇಲ್ಲಿಂದ ಹೋಗ್ಬೇಕೀಗ ಫಾಲ್ಸ್ ನೋಡೋಕ್ಕೆ. ಓಕೆ, ಎಂಟ್ರೆನ್ಸಿಂದ ಅರೌಂಡ್ 200 ಮೀಟರ್ಸ್ ನಡ್ಕೊಂಡು ಹೋಗಬೇಕು ವಾಟರ್ಫಾಲ್ ನೋಡೋಕ್ಕೆ. ಸೊ ಇಲ್ಲಿ ಹರಿಯೋ ವಾಟರ್ಫಾಲ್, ಬೀಳೋ ನದಿ ಬೆಡ್ತಿ ನದಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿದೆ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ಜಾಗನೂ ಕೂಡ ಇದೆ. ಸೊ ಇದು ವ್ಯೂ ಪಾಯಿಂಟ್, ಇಲ್ಲಿಂದ ವಾಟರ್ಫಾಲ್ ನೋಡೋ ಜಾಗ. And here is the waterfall, Magod waterfall.
ಸೊ ನೋಡಿದ್ರಲ್ಲ, ನಾವು ಬಂದಿರೋದು ಫೆಬ್ರವರಿ ಮಂತಲ್ಲಿ ಇಷ್ಟೇ ನೀರಿರೋದು. ಸೊ ಹಾಗೆ ಹೋಗ್ತಾ ಹೋಗ್ತಾ ಮಾರ್ಚ್, ಏಪ್ರಿಲ್, ಮೇ ಬೇಸಿಗೆಗಾಲ ಬರ್ತಾ ಇದ್ದಂಗೆ ಇನ್ನೂ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ನೀರು. ಸೊ ಈಗ ಮಳೆನೂ ಕಡಿಮೆ ಆಗ್ತಿರೋದ್ರಿಂದ ಎಲ್ಲ ಕಡೆ ನೀರು ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಂಗೆ ಅನಿಸುತ್ತೆ ಜನನೂ ತುಂಬ ಯಾರೂ ಇಲ್ಲ ಆಲ್ಮೋಸ್ಟ್. ಸೊ ನಾವು ಬಿಟ್ಟರೆ ಇನ್ನೊಂದು ಗ್ರೂಪ್ ಇದೆ ಅಷ್ಟೇ, ಅದು ಬಿಟ್ಟರೆ ಮತ್ತು ಜನನೇ ಇಲ್ಲ. ಸೊ ಬನ್ನಿ ನೋಡೋಣ ಇನ್ನೊಂದು ಸಲ. ಸೊ ಮಾಗೋಡ್ ಫಾಲ್ಸ್ ನೋಡಿ ಮುಗೀತು. ಈಗ ಇಲ್ಲೇ ಇನ್ನೊಂದು ಪಕ್ಕದಲ್ಲಿ ಜೇನ್ಕಲ್ ಗುಡ್ಡ ಅಂತ ಇದೆ, ಸನ್ಸೆಟ್ ಪಾಯಿಂಟ್. ಸೊ ಅಲ್ಲಿ ಹೋಗೋಣ, ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಈಗ ಜೇನ್ಕಲ್ ಗುಡ್ಡ ರೀಚ್ ಆಗಿದ್ದೀವಿ. ಇಲ್ಲೂ ಕೂಡ ಹಾಗೆ ಒಂದು 10 ರೂಪೀಸ್ ಟಿಕೆಟ್ ಇರುತ್ತೆ ಒಬ್ಬರಿಗೆ ಕೌಂಟ್ರಲ್ಲಿ. ಸೊ ಟಿಕೆಟ್ ತೊಗೊಂಡಾಯಿತು. ಈಗ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ವ್ಯೂ ಪಾಯಿಂಟ್ ನೋಡೋಕ್ಕೆ.
ಸೊ ನೋಡಿದ್ರಲ್ಲ ಜೇನುಕಲ್ಗುಡ್ಡನೂ ಮುಗೀತು. ಸೊ ಇವತ್ತಿನ ವೀಡಿಯೋ ಎಂಡ್ ಮಾಡೋ ಟೈಮು. ಮತ್ತು ಹೇಗೆ ಅನಿಸ್ತು ನಿಮಗೆ ಇವತ್ತಿನ ವೀಡಿಯೋ? ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸದಾಗಿ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್.